ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 11. ಹನುಮಂತನ ಸ್ವಾಮಿ ಭಕ್ತಿ ಸಂಪಾತಿಯ ಸಹಾಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ತಾರನು ಅಂಗದನಿಗೆ ಅನುಕೂಲವಾಗುವಂತೆ ಮಾತನಾಡಿದ್ದನ್ನು ನೋಡಿ ಹನುಮಂತನಿಗೆ ಅವರ ಒಳತೋಟಿಯ ಬಗೆಗೆ ಸಂಶಯ ಉಂಟಾಯಿತು. ಅಂಗದನಿಗೆ ಸುಗ್ರೀವನ ರಾಜ್ಯವನ್ನು ವಶೀಕರಿಸುವ ದುರಾಲೋಚನೆಯ ವಾಸನೆ ಅವನ ಮುಗಿಗೆ ಬಡಿಯಿತು. ಶುಕ್ಲ ಪಕ್ಷದಲ್ಲಿ ಚಂದ್ರನು ತನ್ನ ಕಲೆಗಳನ್ನು ಹೆಚ್ಚಿಸಿಕೊಳ್ಳುವಂತೆ ಅಂಗದನು ತನ್ನ ತೇಜೋ ವಿಶೇಷದಿಂದ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಅವನಿಗೆ ನಿಶ್ಚಯವಾಯಿತು. ಅಂಗದನು ಬುದ್ಧಿಯಲ್ಲಿ ಬೃಹಸ್ಪತಿ ಅಂತವನು, ಪರಾಕ್ರಮದಲ್ಲಿ ತನ್ನ ತಂದ ವಾಲಿಗೆ ಸಮಾನ. ತಾರನ ಉಪದೇಶವೆಂದರೆ ಶುಕ್ರನ ಉಪದೇಶವಿದ್ದಂತೆ. ತನ್ನ ಒಡೆಯನಾದ ಸುಗ್ರೀವನಿಗಾಗಿ ದಣಿದ ಅಂಗದನು ಅವನ ವಿರುದ್ಧ ಏನೋ ಸಂಚು ಮಾಡಲು ಲೆಕ್ಕ ಹಾಕುತ್ತಿರುವುದು ಸರ್ವಶಾಸ್ತ್ರ ವಿಶಾರದನಾದ ಹನುಮಂತನಿಗೆ ಮನದಟ್ಟಾಯಿತು. ಅದಕ್ಕಾಗಿ 3ನೇ ಭೇದೋಪಾಯದಿಂದ ಅಂಗದನನ್ನು ದಾರಿಗೆ ತರಬೇಕು ಎಂದು ಅವನು ನಿಶ್ಚಯಿಸಿದನು. ಅಂಗದನ ಅನುಯಾಯಿಗಳಾದ ವಾನರರನ್ನು ಅವನಿಂದ ಬೇರ್ಪಡಿಸಿದನು. ಅವರೆಲ್ಲರೂ ಅಂಗದನ ಅಭಿಪ್ರಾಯವನ್ನು ವಿರೋಧಿಸಿದರು. ಹನುಮಂತನು ಅಂಗದನನ್ನು ಹೆದರಿಸಿದನು. ಕೋಪಗೊಂಡವನಂತೆ ಅಪ್ರಿಯವಾದ ಮಾತುಗಳನ್ನು ಅಂಗದನಿಗೆ ಹೇಳಿದನು. ಅಪ್ಪ ತಾರಾಪುತ್ರ, ನೀನು ಯುದ್ಧದಲ್ಲಿ ನಿನ್ನ ತಂದೆ ವಾಲಿಗಿಂತಲೂ ಹೆಚ್ಚು ಸಮರ್ಥನು. ನಿನ್ನ ತಂದೆಯಂತೆ ರಾಜ್ಯಭಾರವನ್ನೂ ಮಾಡಬಲ್ಲೆ. ನಿನಗೆ ತಿಳಿದೇ ಇದೆಯಲ್ಲ ಕಪಿಗಳ ಚಿತ್ತ ಎಷ್ಟು ಚಂಚಲ ಎಂದು. ಆದುದರಿಂದ ನಿನ್ನ ಈ ಅನುಯಾಯಿಗಳು ತಮ್ಮ ಹೆಂಡಿರು ಮಕ್ಕಳನ್ನು ಬಿಟ್ಟು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾರೆ ಎನ್ನುವುದು ಸಂಶಯ. ಇವರು ನಿಜವಾಗಿಯೂ ನಿನ್ನನ್ನು ಅನುಸರಿಸುವುದಿಲ್ಲ. ಈ ಮಾತನ್ನು ಇವರ ಮುಂದೆಯೇ ಹೇಳುತ್ತಿದ್ದೇನೆ. ಜಾಂಬವಂತ, ನೀಲ, ಸುಹೋತ್ರ, ನಾನು ಮತ್ತು ಮಿಕ್ಕವರು ನಿನ್ನ ಸಾಮದಾನಾದಿ ಉಪಾಯಗಳಿಂದ ಲುಬ್ಧರಾಗಿ ಸುಗ್ರೀವನಿಗೆ ವಿರುದ್ಧವಾಗಿ ನಿಂತೆವು ಎಂದು ಭ್ರಮಿಸಬೇಡ. ಬಲಶಾಲಿಯು ದುರ್ಬಲರೊಡನೆ ವಿರೋಧವನ್ನು ಕಟ್ಟಿಕೊಂಡರೆ ತೊಂದರೆ ಏನೂ ಇಲ್ಲವೆನ್ನುತ್ತಾರೆ. ಆದರೆ ದುರ್ಬಲನು ಪ್ರಬಲನನ್ನು ವಿರೋಧಿಸುವುದು ಆತ್ಮನಾಶಕ್ಕೆ ಕಾರಣವಾದೀತು. ಈ ಗುಹೆಯಲ್ಲಿ ಕ್ಷೇಮವಾಗಿರಬಹುದು ಎಂದು ಅಂದುಕೊಳ್ಳಬೇಡ. ಲಕ್ಷ್ಮಣನ ಬಾಣಗಳಿಗೆ ಇದನ್ನು ಪುಡಿ ಮಾಡುವುದೊಂದು ದೊಡ್ಡ ಕೆಲಸವೇನಲ್ಲ. ಹಿಂದೆ ಇಂದ್ರನು ವಜ್ರಾಯುಧದಿಂದ ಸಾಧಿಸಿದ್ದು ಸಣ್ಣ ಕೆಲಸ. ಆದರೆ ಲಕ್ಷ್ಮಣನ ಬಾಣಗಳು ಈ ಗುಹೆಯನ್ನು ಎಲೆಯ ದೊನ್ನೆಯಂತೆ ಹರಿಯುವಂತೆ ಒಡೆದು ಬೀಳಿಸಿಯಾವು. ಲಕ್ಷ್ಮಣನಲ್ಲಿ ಅಂತಹ ಬಾಣಗಳು ಅನೇಕವಿವೆ. ವಜ್ರಾಯುಧದಂತೆ ಪರ್ವತಗಳನ್ನು ಬಗೆದು ಬಿಟ್ಟಾವು. ನೀನು ಈ ಗುಹೆಯಲ್ಲಿ ನೆಲೆಸಲು ನಿಶ್ಚಯ ಮಾಡಿದರೆ ಈ ವಾನರರೆಲ್ಲರೂ ನಿನ್ನನ್ನು ಬಿಟ್ಟು ಹೋಗುವುದರಲ್ಲಿ ಸಂಶಯವಿಲ್ಲ. ನಿನಗೆ ಮಿತ್ರರೂ ಇಲ್ಲ, ನಿನ್ನ ಹಿತವನ್ನು ಬಯಸುವ ಬಂಧುಗಳೂ ಇಲ್ಲ. ಆಗ ನೀನು ಹುಲ್ಲು ಅಲ್ಲಾಡಿದರೂ ಹೆದರುವ ಸ್ಥಿತಿ ಉಂಟಾದೀತು. ಲಕ್ಷ್ಮಣನ ಭಯಂಕರ ಬಾಣಗಳು ನಿನ್ನ ಬೆನ್ನು ಬಿಡಲಾರವು. ಒಂದು ವೇಳೆ ನೀನು ನಮ್ಮೊಡನೆ ಸೇರಿ ಸುಗ್ರೀವನಿಗೆ ವಿಧೇಯನಾಗಿ ಬಂದರೆ ಕ್ರಮೇಣ ಅವನು ನಿನ್ನನ್ನು ರಾಜ್ಯದಲ್ಲಿ ಸ್ಥಾಪಿಸುವನು. ನಿನ್ನ ಚಿಕ್ಕಪ್ಪನು ಧರ್ಮವನ್ನು ಇಷ್ಟಪಡುವವನು, ಪ್ರೀತಿಯನ್ನು ಆಧರಿಸುವವನು. ಅವನ ಹೃದಯ ನಿರ್ಮಲವಾದದ್ದು. ತನ್ನ ಪ್ರತಿಜ್ಞೆಯನ್ನು ಎಂದಿಗೂ ಹುಸಿಗೊಳಿಸುವುದಿಲ್ಲ. ಎಂದಿಗೂ ನಿನ್ನನ್ನು ಕೊಲ್ಲುವ ಆಲೋಚನೆಯನ್ನು ಖಂಡಿತ ಮಾಡನು. ನಿನ್ನ ತಾಯಿಗೆ ಪ್ರಿಯವಾದದ್ದನ್ನೇ ಮಾಡುವವನು. ಅದಕ್ಕಾಗಿ ತನ್ನ ಜೀವವನ್ನೇ ಅರ್ಪಿಸಿಕೊಂಡವನು. ಅವನಿಗೆ ಮಕ್ಕಳೂ ಇಲ್ಲ. ಆದುದರಿಂದ ಅಂಗದ ಊರಿಗೆ ಹೊರಡು. ಹನುಮಂತನ ಮಾತುಗಳು ಧರ್ಮಸಮ್ಮತವೋ ವಿನಯಪೂರ್ಣವೋ ಸ್ವಾಮಿ ಭಕ್ತಿಯ ದ್ಯೋತಕವೂ ಆಗಿದ್ದವು. ಆದರೆ ಅಂಗದನಿಗೆ ಅವನ ಮಾತು ರುಚಿಸಲಿಲ್ಲ. ಅವನು ಹನುಮಂತನ ವಾದಕ್ಕೆ ಪ್ರತಿವಾದ ಹೂಡಿದನು. ಸುಗ್ರೀವನಲ್ಲಿ ಸ್ಥೈರ್ಯ, ಸತ್ವ, ಮನಃಶುದ್ಧಿ, ಕಾರುಣ್ಯ, ನೇರತನ, ಪರಾಕ್ರಮ, ಧೈರ್ಯ ಇವು ಯಾವುವೂ ಇಲ್ಲ. ಅಣ್ಣನು ಬದುಕಿರುವಾಗಲೇ ಅವನ ಪ್ರಿಯ ಪತ್ನಿಯನ್ನು ಧರ್ಮದೃಷ್ಟಿಯಲ್ಲಿ ತಾಯಿಯಾಗಬೇಕಾದವಳನ್ನು ತನ್ನ ಹೆಂಡತಿ ಎಂದು ಪರಿಗ್ರಹಿಸುವುದನ್ನು ಧರ್ಮನಿಷ್ಠನೇ? ಅಣ್ಣನು ಗುಹೆಯೊಳಗೆ ಯುದ್ಧ ಮಾಡುತ್ತಿರಬೇಕಾದರೆ ಬಾಗಿಲು ಕಾಯಲು ಹೇಳಿದರೆ ಬಾಗಿಲಿಗೇ ಬಂಡೆಯನ್ನು ಮುಚ್ಚಿ ಹೋದವನಿಗೆ ಧರ್ಮಜ್ಞಾನವಿಲ್ಲಿದೆ. ಸತ್ಯದ ಮೇಲೆ ಪ್ರತಿಜ್ಞೆಯನ್ನು ಮಾಡಿ ರಾಮನ ಗೆಳೆತನದಿಂದ ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ಅನಂತರ ಅದನ್ನು ಮರೆಯುವವನು ಕೃತಜ್ಞನೇ? ಅವನು ಲಕ್ಷ್ಮಣನಿಗೆ ಹೆದರಿದ್ದೇ ಹೊರತು ಧರ್ಮಕ್ಕಲ್ಲ. ಅದಕ್ಕೆ ಸೀತೆಯನ್ನು ಹುಡುಕಲು ಆಜ್ಞಾಪಿಸಿದ್ದು. ಅವನಲ್ಲಿ ಧರ್ಮ ಎಲ್ಲಿದೆ? ಆ ಪಾಪಿಯಲ್ಲಿ, ಕೃತಜ್ಞನಲ್ಲಿ, ಮರೆಗುಳಿಯಲ್ಲಿ, ಚಂಚಲ ಬುದ್ಧಿಯವನಲ್ಲಿ ಕುಲೀನನಾದ ಸಜ್ಜನನ್ನು ವಿಶ್ವಾಸವಿಡಬಹುದೇ?
ಪುತ್ರನು ಸುಗುಣನೋ ದುರ್ಗುಣನೋ ಅವನನ್ನು ರಾಜ್ಯದಲ್ಲಿ ಕುಳ್ಳಿರಿಸಬೇಕು. ಆದರೆ ಶತ್ರುಪುತ್ರನಾದ ನನ್ನನ್ನು ಬದುಕಿರುಗೊಡುವವನೇ ಈಗ ನನ್ನ ರಹಸ್ಯ ವಿಚಾರ ಬಹಿರಂಗಗೊಂಡಿದೆ. ಆದುದರಿಂದ ನಾನು ಅಪರಾಧಿ ಎನಿಸಿದ್ದೇನೆ. ನಾನು ದುರ್ಬಲ. ಈಗ ಕಿಷ್ಕಿಂಧೆಗೆ ಹೋದರೆ ಅನಾಥನಾದ ನಾನು ಬದುಕಿರಲು ಸಾಧ್ಯವೇ? ನೀಚನು, ಕ್ರೂರನು, ಘಾತಕನೂ ಆದ ಸುಗ್ರೀವನು ರಾಜ್ಯಕ್ಕಾಗಿ ನನ್ನನ್ನು ಗುಟ್ಟಾಗಿ ಬಂಧಿಸಿಡಲಾರನೆ? ಬಂಧನದಲ್ಲಿ ಸಾಯುವುದಕ್ಕಿಂತ ಪ್ರಾಯೋಪವೇಶವನ್ನು ಮಾಡಿ ಸಾಯುವುದು ಮೇಲು. ನನಗೆ ಅನುಮತಿ ಕೊಡಿರಿ. ನೀವೆಲ್ಲ ಮನೆಗೆ ಹೊರಡಿರಿ. ನಿಮ್ಮ ಮುಂದೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಕಿಷ್ಕಿಂಧೆಗೆ ಬರುವುದಿಲ್ಲ. ಇಲ್ಲೇ ಇದ್ದು ಸಾಯುತ್ತೇನೆ. ಬಲಶಾಲಿಗಳಾದ ರಾಮ ಲಕ್ಷ್ಮಣರಿಗೆ ನನ್ನ ಅಭಿವಾದನೆಯನ್ನು ತಿಳಿಸಿರಿ. ರಾಜನಿಗೂ ಕುಶಲ ವಿಚಾರಣೆಯೊಂದಿಗೆ ನನ್ನ ಅಭಿವಾದನೆ ಇದೆ. ಎಷ್ಟಾದರೂ ಅವನು ನನ್ನ ಚಿಕ್ಕಪ್ಪನಲ್ಲವೇ? ಹಾಗೆ ನನ್ನ ಚಿಕ್ಕಮ್ಮನಾದ ರುಮಾದೇವಿಗೂ ಕುಶಲವನ್ನು, ಆರೋಗ್ಯವನ್ನು ವಿಚಾರಿಸಿದುದಾಗಿ ಹೇಳಿರಿ. ನನ್ನಮ್ಮ ತಾರೆಯನ್ನು ನೀವು ಸಂತೈಸಬೇಕು. ಮಗನ ಮೇಲೆ ಅತಿಯಾದ ಮಮತೆ ಅವಳಿಗೆ. ಆ ಬಡಪಾಯಿಯು ನನ್ನ ಸಾವಿನ ಸುದ್ದಿಯನ್ನು ಕೇಳಿ ಪ್ರಾಣ ಕಳೆದುಕೊಳ್ಳುವಳು. ಹೀಗೆಂದ ಅಂಗದರು ಹಿರಿಯ ವಾನರರಿಗೆ ಅಭಿವಾದನೆಯನ್ನು ಸಲ್ಲಿಸಿದನು. ದರ್ಬೆಯ ಮೇಲೆ ಮಲಗಿದನು. ಅವನನ್ನು ಕಂಡು ವಾನರರೆಲ್ಲರೂ ಅತ್ತು ಬಿಟ್ಟರು. ಕಣ್ಣೀರು ಸುರಿಸುತ್ತಾ ಸುಗ್ರೀವನನ್ನು ಬೈಯುತ್ತಾ ವಾಲಿಯನ್ನು ಹೊಗಳುತ್ತಾ ಅವನ ಸುತ್ತಲೂ ಸೇರಿದರು. ಅವರು ಪ್ರಾಯೋಪವೇಶವನ್ನು ಮಾಡುವ ಸಂಕಲ್ಪ ಮಾಡಿ ಅಚಮನವನ್ನು ಮಾಡಿ ಪೂರ್ವಾಭಿಮುಖವಾಗಿ ಕುಳಿತರು. ನಮಗೆ ಇಷ್ಟೇ ಮಾಡಲು ಸಾಧ್ಯ ಎಂದುಕೊಂಡರು. ರಾಮನ ವನವಾಸ, ದಶರಥನ ಮರಣ, ಜನಸ್ಥಾನದಲ್ಲಿ ಆದ ವಧೆ, ಜಟಾಯುವಿನ ದುರಂತ, ಸೀತೆಯ ಅಪಹರಣ, ವಾಲಿಯ ವಧೆ, ರಾಮನ ಕೋಪ ಇವುಗಳ ಬಗೆಗೆ ಮಾತನಾಡುತ್ತಿದ್ದವರನ್ನು ಭಯವ ಆವರಿಸಿತು. ಹೀಗೆ ಗಟ್ಟಿಯಾಗಿ ಮಾತನಾಡುತ್ತಿದ್ದ ವಾನರರ ಮಹಾಶಬ್ದ ಪರ್ವತಗಳಲ್ಲಿ ಅನುರಣಿಸಿತು. ಹೀಗೆ ಕೋಲಾಹಲದೊಂದಿಗೆ ಪ್ರಾಯೋಪವೇಶಕ್ಕೆ ಕುಳಿತ ಪರ್ವತ ಸ್ಥಳಕ್ಕೆ ಒಂದು ಗೃದ್ರ ಬಂದಿತು. ಅದು ಅಂತೆಂಥ ಗೃದ್ರವಲ್ಲ, ಮಹಾಗೃದ್ರ. ಅದರ ಹೆಸರು ಸಂಪಾತಿ. ಚಿರಂಜೀವಿಯಾದ ಪಕ್ಷಿ. ಅದು ಬೇರೆ ಯಾರೂ ಅಲ್ಲ, ಜಟಾಯುವಿನ ಅಣ್ಣ, ಅರುಣನ ಹಿರಿಯ ಮಗ. ಸಂಪಾತಿಯ ಬಲ ಪೌರುಷಗಳು ಪ್ರಸಿದ್ಧವಾದವು. ಗುಹೆಯಿಂದ ಹೊರಗೆ ಬಂದು ಕುಳಿತಿದ್ದ ವಾನರರ ಗುಂಪನ್ನು ಕಂಡು ಬಹಳ ಸಂತೋಷವಾಯಿತು. ಅದು ತನ್ನಷ್ಟಕ್ಕೆ ಗಟ್ಟಿಯಾಗಿ ಹೇಳಿಕೊಂಡಿತು. ವಿಧಿಯು ತನ್ನದೇ ಆದ ವಿಧಾನದಿಂದ ಜೀವಿಗಳಿಗೆ ಅನುಕೂಲವಾಗಿ ವರ್ತಿಸುತ್ತದೆ. ಬಹುಕಾಲದ ಮೇಲೆ ನನಗೆ ಯಥೇಚ್ಛವಾದ ಊಟವನ್ನು ಒದಗಿಸಿದೆ. ಇಲ್ಲಿ ಸಾಲು ಸಾಲಾಗಿ ಕುಳಿತ ಕಪ್ಪಿಗಳನ್ನು ಒಂದೊಂದನ್ನೇ ನಾನು ಸಾಯಿಸಿ ತಿಂದು ಬಿಡುತ್ತೇನೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಅಂಗದನು ಹನುಮಂತನಿಗೆಂದನು, ನೋಡು, ಸೀತೆಯ ನೆಪದಲ್ಲಿ ವಾನರರು ವಿಪತ್ತಿಗೆ ಮನೆ ಬಂದಿದ್ದಾನೆ. ನಾವು ರಾಮನ ಕಾರ್ಯವನ್ನು ನೆರವೇರಿಸಲಿಲ್ಲ, ರಾಜನ ಆಜ್ಞೆಯನ್ನು ಪೂರೈಸಲಿಲ್ಲ. ಈಗ ವಾನರರಿಗೆ ಅಕಸ್ಮಾತಾಗಿ ಆಪತ್ತು ಬಂದೊದಗಿದೆ. ಗೃದ್ರ ರಾಜನಾದ ಜಟಾಯುವು ಸೀತೆಯ ಸಹಾಯಕ್ಕಾಗಿ ಹೋದ ಕಥೆಯನ್ನು ನೀವೆಲ್ಲರೂ ಚೆನ್ನಾಗಿ ಬಲ್ಲಿರಿ. ಹೀಗೆ ಎಲ್ಲ ಜೀವಿಗಳು ರಾಮನಿಗೆ ಉಪಕರಿಸಲು ಪ್ರಾಣದ ಹಂಗು ತೊರೆದು ಮುಂದಾಗುತ್ತವೆ. ನಮ್ಮಂತೆ ಧರ್ಮಜ್ಞನಾದ ಜಟಾಯುವು ರಾಮನಿಗೆ ಪ್ರಾಣಾರ್ಪಣೆಯನ್ನು ಮಾಡಿತು. ನಾವು ರಾಮನಿಗೋಸ್ಕರವೇ ಆಯಾಸಗೊಂಡಿರುತ್ತಿದ್ದೇವೆ. ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ದೇವೆ. ಕಾಡು ಮೇಡುಗಳಲ್ಲಿ ಅರಸಿದರೂ ರಾಮನ ಅರಸಿಯು ಕಾಣಿಸಲಿಲ್ಲ. ಆ ಗೃದ್ರ ರಾಜನು ಯುದ್ಧದಲ್ಲಿ ರಾವಣನಿಂದ ಹತನಾದನು. ಇದರಿಂದ ಸುಗ್ರೀವನಿಗೆ ಹೆದರಿ ಸಾಯುವ ಪರಿಸ್ಥಿತಿ ಅವನಿಗೆ ಬರಲಿಲ್ಲ. ಅವನು ಮುಕ್ತನಾದನು. ಅಂಗದನ ಈ ಮಾತುಗಳನ್ನು ಸಂಪಾತಿಯು ಕೇಳಿಸಿಕೊಂಡನು. ನೆಲದ ಮೇಲೆ ದಯನೀಯವಾಗಿ ಮಲಗಿದ್ದ ವಾನರನ್ನು ನೋಡಿದನು. ಅವನ ಮನಸ್ಸು ವಿಚಲಿತವಾಯಿತು. ಅವನು ಅವರಿಗಾಗಿ ಮರುಗಿದನು. ಆ ಹರಿತವಾದ ಕೊಕ್ಕಿನ ಸಂಪಾತಿಯು ಹೇಳಿದನು, ಯಾರದು ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ನನ್ನ ತಮ್ಮನ ವಧೆಯ ಸಂಗತಿಯನ್ನು ನುಡಿದದ್ದು? ನನ್ನ ಮನಸ್ಸು ಕಂಪಿಸುತ್ತಿದೆ. ಜನಸ್ಥಾನದಲ್ಲಿ ಜಟಾಯುವಿಗೂ ರಾಕ್ಷಸನಿಗೂ ಯುದ್ಧವಾದದ್ದು ಹೇಗೆ? ಏಕೆ? ನನ್ನ ತಮ್ಮನ ಹೆಸರನ್ನು ಬಹಳ ಕಾಲದ ಮೇಲೆ ಕೇಳುತ್ತಿದ್ದೇನೆ. ಈ ಬೆಟ್ಟದ ಬದಿಯಿಂದ ನನ್ನನ್ನು ಕೆಳಗಿಳಿಸಿರಿ. ನನ್ನ ತಮ್ಮನ ಪರಾಕ್ರಮದ ಕಥೆಯನ್ನು ಕೇಳಲು ನನಗೆ ಆಸೆಯಾಗಿದೆ. ಬಹುಕಾಲದ ಮೇಲೆ ನನ್ನ ಜಟಾಯುವಿನ ಪ್ರಶಂಸೆಯನ್ನು ಕೇಳಿ ಸಂತಸವಾಗಿದೆ. ವಾನರ ವೀರರೇ, ನನ್ನ ತಮ್ಮನು ಸತ್ತ ವಿಚಾರವನ್ನು ತಿಳಿಯುವ ಇಚ್ಛೆಯಾಗಿದೆ. ಅವನು ದಶರಥನ ಮಿತ್ರನಾಗಿದ್ದನಾ? ಶ್ರೀರಾಮನು ದಶರಥನ ಜ್ಯೇಷ್ಠಪುತ್ರನ? ಸೂರ್ಯನ ಕಿರಣಗಳಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ. ಎಲ್ಲಿಯೂ ಹಾರಿ ಹೋಗಲಾರೆ. ಆದುದರಿಂದ ನನ್ನನ್ನು ಬೆಟ್ಟದಿಂದ ಕೆಳಗಿಳಿಸಿರಿ. ದುಃಖದಿಂದ ಕುಗ್ಗಿದ ದನಿಯಲ್ಲಿ ಸಂಪಾತಿಯು ಮಾತನಾಡಿದರೂ ವಾನರರು ಅವನನ್ನು ನಂಬಲಿಲ್ಲ. ಅವನು ತಮ್ಮನ್ನು ಕೊಂದು ತಿನ್ನಬಹುದು ಎಂಬ ಶಂಕೆ ಅವರಿಗಿತ್ತು. ಕೊನೆಗೂ ಹೇಗೋ ಪ್ರಾಯೋಪವೇಶದಿಂದ ನಾವು ಸಾಯುವವರು, ಈ ಪಕ್ಷಿಗೆ ನಾವು ಆಹಾರವಾದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ, ನಮ್ಮ ಉದ್ದೇಶ ಬೇಗನೆ ಈಡೇರಿದಂತಾಗುತ್ತದೆ ಎಂದುಕೊಂಡರು. ಅಂಗದನು ಬಹಳ ಕಷ್ಟಪಟ್ಟು ಸಂಪಾತಿಯನ್ನೆತ್ತಿ ಕೆಳಗೆ ತಂದನು. ಅಂಗದನು ಸಂಪಾದಿಗೆ ತನ್ನ ಪರಿಚಯವನ್ನು ಮಾಡಿಕೊಡಲು ಹೇಳಿದನು. ಪಕ್ಷಿರಾಜನೇ, ವೃಕ್ಷರಜಸ್ಸೆಂಬ ಪ್ರಸಿದ್ಧ ವಾನರೇಂದ್ರನಿದ್ದನು. ಮಹಾಪ್ರತಾಪಶಾಲಿ. ಅವನು ನನ್ನ ಅಜ್ಜ. ಅವನಿಗೆ 2 ಗಂಡು ಮಕ್ಕಳು, ವಾಲಿ ಮತ್ತು ಸುಗ್ರೀವ ಎಂಬುವರು. ವಾಲಿಯು ನನ್ನ ತಂದೆ, ಸುಗ್ರೀವ ನನ್ನ ಚಿಕ್ಕಪ್ಪ. ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪ ಪರಾಕ್ರಮಶಾಲಿಗಳೇ.
ಸಕಲ ಭೂಮಂಡಲಕ್ಕೆ ಒಡೆಯನಾದ ದಶರಥನ ಹಿರಿಯ ಮಗನಾದ ರಾಮನು ದಂಡಕಾರಣ್ಯದಲ್ಲಿ ವಾಸ ಮಾಡಲು ಬಂದನು. ಅವನೊಂದಿಗೆ ಅವನ ಧರ್ಮಪತ್ನಿ ಸೀತೆಯೂ ತಮ್ಮನಾದ ಲಕ್ಷ್ಮಣನೂ ಬಂದರು. ಅವರು ಜನಸ್ಥಾನದಲ್ಲಿರುವಾಗ ರಾವಣ ಎಂಬ ರಾಕ್ಷಸನು ಸೀತೆಯನ್ನು ಅಪಹರಿಸಿದನು. ಆಗ ಜಟಾಯುವೆಂಬ ಗೃಧ್ರ ರಾಜನು ರಾವಣನನ್ನು ತಡೆದು ಯುದ್ಧ ಮಾಡಿದನು. ರಾವಣನು ಅವನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಎತ್ತಿಕೊಂಡು ಹೋದನು. ರಾಮನು ಜಟಾಯುವಿನ ಅಂತ್ಯೇಷ್ಟಿಯನ್ನು ನೆರವೇರಿಸಿದನು. ಜಟಾಯುವಿಗೆ ಉತ್ತಮವಾದ ಗತಿಯೇ ಲಭಿಸಿತು. ಅನಂತರ ರಾಮನು ಸುಗ್ರೀವನೊಡನೆ ಸಖ್ಯವನ್ನು ಬೆಳೆಸಿದನು, ಏಕೆಂದರೆ ಅವನು ಸೀತೆಯನ್ನು ಹುಡುಕಿಕೊಡುವುದಾಗಿ ರಾಮನಿಗೆ ಭಾಷೆಯನ್ನು ಕೊಟ್ಟಿದ್ದನು. ಸುಗ್ರೀವನ ಪ್ರೇರಣೆಯಿಂದ ರಾಮನು ನನ್ನ ತಂದೆ ವಾಲಿಯನ್ನು ಕೊಂದನು. ವಾಲಿ ಸುಗ್ರೀವರಿಗೆ ಹಳೆಯ ವೈರವಿತ್ತು. ರಾಮನು ವಾಲಿಯನ್ನು ವಧಿಸಲು ಇದೇ ಕಾರಣ. ಅನಂತರ ರಾಮನು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿದನು. ಸುಗ್ರೀವನು ಸೀತಾನ್ವೇಷಣೆಗಾಗಿ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಆದರೆ ನಾವು ಸೀತೆಯನ್ನು ಕಂಡು ಹಿಡಿಯುವುದರಲ್ಲಿ ಸೋತಿದ್ದೇವೆ. ನಾವು ಹುಡುಕುವ ಸಮಯದಲ್ಲಿ ಇಲ್ಲೊಂದು ಗುಹೆಯನ್ನು ಹೊಕ್ಕೆವು. ಮಯ ನಿರ್ಮಿತವಾದ ಗುಹೆ ಇದು. ಅಲ್ಲಿ ಸೀತೆಯನ್ನು ಹುಡುಕುವುದರಲ್ಲಿ ಸುಗ್ರೀವನು ವಿಧಿಸಿದ್ದ 1 ತಿಂಗಳ ಗಡುವು ಕಳೆದು ಹೋಗಿದೆ. ಅವನ ಆದೇಶವನ್ನು ಮೀರಿದ ನಮ್ಮನ್ನು ಅವನು ಮರಣದಂಡನೆಗೆ ಗುರಿ ಮಾಡುತ್ತಾನೆ. ಆ ಭಯದಿಂದ ನಾವು ಪ್ರಾಯೋಪವೇಶವನ್ನು ಮಾಡಿ ಸಾಯಲು ನಿರ್ಧರಿಸಿದ್ದೇವೆ. ಸುಗ್ರೀವ ಮತ್ತು ರಾಮಲಕ್ಷ್ಮಣರು ಕ್ರುದ್ಧರಾದರೆ ನಾವಲ್ಲಿ ಹೋಗಿಯೂ ಬದುಕಿ ಉಳಿಯುವುದಿಲ್ಲ. ವಾನರರ ಈ ಶೋಚನೀಯ ಕಥೆಯನ್ನು ಕೇಳಿದ ಸಂಪಾತಿಯು ಕರುಣೆಯಿಂದ ಕಂಬನಿಯನ್ನು ಸುರಿಸುತ್ತಾ ಹೇಳಿದನು, ವಾನರರೇ, ನನ್ನ ತಮ್ಮನಾದ ಜಟಾಯುವನ್ನು ರಾವಣನು ಕೊಂದ ಎಂಬುದನ್ನು ಕೇಳಿ ನಾನು ಸಹಿಸಿಕೊಳ್ಳಬೇಕಾಗಿದ್ದರೆ, ಏಕೆಂದರೆ ನನಗೆ ರೆಕ್ಕೆಗಳೂ ಇಲ್ಲ, ಮುದಿತನವೂ ಬಂದಿದೆ. ನನ್ನ ತಮ್ಮನ ವಧೆಗೆ ಸೇಡು ತೀರಿಸಿಕೊಳ್ಳುವ ಶಕ್ತಿಯೂ ನನ್ನಲ್ಲಿಲ್ಲ. ಹಿಂದೆ ವೃತಾಸುರ ವಧೆಯ ಕಾಲದಲ್ಲಿ ನಮ್ಮ ಶಕ್ತಿಯನ್ನು ಪರೀಕ್ಷಿಸಲೆಂದು ನಾನು ಮತ್ತು ಜಟಾಯುವು ಜ್ವಲಿಸುವ ಸೂರ್ಯಮಂಡಲದ ಕಡೆಗೆ ಹೋದೆವು. ಮಧ್ಯಾಹ್ನದ ಬಿಸಿಲಲ್ಲಿ ನನ್ನ ತಮ್ಮನು ಬಳಲಿದನು. ಆಗ ನಾನು ನನ್ನ ತಮ್ಮನ ಮೇಲಿನ ವಾತ್ಸಲ್ಯದಿಂದ ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಹರಡಿ ಮರೆ ಮಾಡಿದೆನು. ಆದ್ದರಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋದವು. ಆಗ ನಾನು ವಿಂಧ್ಯಗಿರಿಯ ಮೇಲೆ ಬಿದ್ದೆನು. ಆಮೇಲೆ ನನ್ನ ತಮ್ಮ ಏನಾದ ಎಂಬುದು ತಿಳಿಯಲಿಲ್ಲ. ಆಗ ಅಂಗದನೆಂದನು, ನೀನು ಜಟಾಯುವಿನ ಅಣ್ಣನಾದರೆ ನಿನಗೆ ಈ ರಾಕ್ಷಸ ವಾಸಸ್ಥಾನ ಎಲ್ಲಿದೆ ಎಂಬುದು ತಿಳಿದಿರಬಹುದು. ತಿಳಿದಿದ್ದರೆ ನಮಗೆ ಹೇಳು. ಆ ದುಷ್ಟನು ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನೋ ತಿಳಿಸು. ಅದಕ್ಕೆ ಸಂಪಾತಿ ಎಂದನು, ವಾನರರೇ, ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ. ನಾನು ಶಕ್ತಿಹೀನ. ಆದುದರಿಂದ ರಾಮನಿಗೆ ಮಾತಿನಿಂದ ಮಾತ್ರ ಉಪಕಾರ ಮಾಡಬಲ್ಲೆ. ನನಗೆ ವರ್ಣಲೋಕಗಳ ಪರಿಚಯವಿದೆ. ಕಾರ್ಯ ನನ್ನ ಆದ್ಯ ಕರ್ತವ್ಯ. ಮುಪ್ಪಿನಿಂದಾಗಿಯೂ ಬಲ ಕುಂದಿದೆ. ಪ್ರಾಣಬಲವೂ ಸಡಿಲವಾಗಿದೆ. ಒಬ್ಬ ರೂಪವತಿಯಾದ ತರುಣಿಯನ್ನು ದುಷ್ಟ ರಾವಣನು ಅಪಹರಿಸಿದ್ದಾನೆ. ನಾನು ನೋಡಿದ್ದೇನೆ. ಅವಳು ಅನೇಕ ಆಭರಣಗಳನ್ನು ಧರಿಸಿದ್ದಳು. ಅವಳು ಅಯ್ಯೋ ರಾಮ, ಅಯ್ಯೋ ಲಕ್ಷ್ಮಣ ಎಂದು ಕೂಗುತ್ತಿದ್ದಳು. ತಾನು ತೊಟ್ಟಿದ್ದ ಆಭರಣಗಳನ್ನು ಅತ್ತಿತ್ತ ಎಸೆಯುತ್ತಿದ್ದಳು. ಕೈಕಾಲುಗಳನ್ನು ಅದರಿಸುತ್ತಿದ್ದಳು. ರಾಮನ ಹೆಸರನ್ನು ಹೇಳುತ್ತಿದ್ದರಿಂದ ಅವಳು ಸೀತೆಯೇ ಇರಬೇಕೆಂದು ತಿಳಿಯುತ್ತೇನೆ. ಈಗ ಆ ರಾಕ್ಷಸನು ಯಾರು, ಅವನ ಮನೆಯಲ್ಲಿದೆ ಎಂಬುದನ್ನು ಹೇಳುತ್ತೇನೆ ಕೇಳಿ. ಅವನು ವಿಶ್ರವಸನ ಪುತ್ರನು, ಕುಬೇರನ ತಮ್ಮನು. ಅವನ ಹೆಸರು ರಾವಣ ಎಂದು. ಅವನು ವಿಶ್ವಕರ್ಮನಿಂದ ನಿರ್ಮಿತವಾದ ಲಂಕೆ ಎಂಬ ನಗರದಲ್ಲಿರುತ್ತಾನೆ. ಅದು ಅತಿ ಸುಂದರವಾದ ನಗರ. ಅದು ಸ್ವರ್ಣಮಯವಾಗಿದೆ. ಅದು 100 ಯೋಜನೆಗಳ ಆಚೆ ಸಮುದ್ರ ಮಧ್ಯದಲ್ಲಿರುವ ಒಂದು ದ್ವೀಪ. ರೇಷ್ಮೆಯ ಸೀರೆಯನ್ನುಟ್ಟ ಸೀತೆಯು ಅಲ್ಲೇ ರಾಕ್ಷಸೇರ ಕಾವಲಿನಲ್ಲಿದ್ದಾಳೆ. ನೀವು ಅವಳನ್ನು ಅಲ್ಲೇ ನೋಡುವಿರಿ. ಆ ಲಂಕೆಯ ಸುತ್ತಲೂ ಸಮುದ್ರ ಇರುವುದರಿಂದ ಅದು ಸುರಕ್ಷಿತವಾಗಿದೆ. 100 ಯೋಜನೆಗಳಷ್ಟಿರುವ ಸಮುದ್ರವನ್ನು ದಾಟಿದರೆ ನಿಮಗೆ ರಾವಣನ ಅರಮನೆ ಕಾಣಿಸುತ್ತದೆ. ಅಲ್ಲಿ ಬೇಗನೆ ಹೋಗಿರಿ. ನೀವು ಜಾನಕಿಯನ್ನು ಕಂಡು ಹಿಂದಕ್ಕೆ ಬರುವಿರಿ. ನನಗೆ ಗರುಡನಂತಹ ಸೂಕ್ಷ್ಮ ದೃಷ್ಟಿ ಇದೆ. ಗರುಡ ಮತ್ತು ಅರುಣರು ವಿನಿತೆಯ ಮಕ್ಕಳು. ನಾನು ಮತ್ತು ಜಟಾಯು ಅರುಣನ ಮಕ್ಕಳು. ಗರುಡನು ನಮಗೆ ದೊಡ್ಡಪ್ಪನಾಗಬೇಕು. ಆಹಾರ ಬಲದಿಂದಲೂ ಜಾತಿ ಸ್ವಭಾವದಿಂದಲೂ ನಮ್ಮ ದೃಷ್ಟಿ ಬಲು ಸೂಕ್ಷ್ಮ. 100 ಯೋಜನ ದೂರದವರೆಗೂ ನೋಡಬಲ್ಲೆವು. ನಾನು ಇಲ್ಲಿದ್ದೇ ಸೀತೆಯನ್ನು ನೋಡಬಲ್ಲೆ. ಆ ರಾಕ್ಷಸನು ಅತಿ ನಿಂದ್ಯವಾದ ಕರ್ಮವನ್ನು ಮಾಡಿದ್ದಾನೆ. ನನ್ನ ತಮ್ಮನಿಗೆ ಮಾಡಿದ ಅನ್ಯಾಯಕ್ಕೆ ನಾನು ಸೇಡು ತೀರಿಸಿಕೊಳ್ಳಬೇಕಾಗಿದೆ. ನಿಮ್ಮ ಮೂಲಕ ನನ್ನ ಸೇಡು ತೀರುತ್ತದೆ. ನೀವು ಸಮುದ್ರವನ್ನು ಲಂಘಿಸುವ ಉಪಾಯವನ್ನು ಚಿಂತಿಸಿರಿ. ಲಂಕೆಗೆ ಹೋಗಿ ಸೀತೆಯನ್ನು ಕಂಡುಹಿಡಿದು ಕೃತಕೃತ್ಯರಾಗಿ ಕಿಷ್ಕಿಂಧೆಗೆ ಹೋಗಿರಿ. ಈಗ ದಯಮಾಡಿ ನನ್ನನ್ನು ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗಿರಿ. ಸತ್ತು ಸ್ವರ್ಗ ಸೇರಿರುವ ನನ್ನ ತಮ್ಮನಿಗೆ ತರ್ಪಣವನ್ನು ಕೊಡಬೇಕಾಗಿದೆ. ವಾನರರು ರೆಕ್ಕೆಯಿಲ್ಲದ ಸಂಪಾತಿಯನ್ನು ಸಮುದ್ರ ತೀರಕ್ಕೆ ಹೊತ್ತೊಯ್ದರು. ಅವನು ಜಟಾಯುವಿಗೆ ತರ್ಪಣವನ್ನಿತ್ತ ಮೇಲೆ ಅವನನ್ನು ಪುನಃ ಬೆಟ್ಟದ ದಿಬ್ಬವೊಂದಕ್ಕೆ ಬಿಟ್ಟರು. ಸೀತೆಯ ವಾರ್ತೆಯನ್ನು ಕೇಳಿದ ವಾನರರಿಗೆ ಅತೀವ ಆನಂದವಾಗಿತ್ತು. ಸಂಪಾತಿಯಿಂದ ಸೀತೆಯ ವೃತ್ತಾಂತವನ್ನು ಕೇಳಿದ ವಾನರರು ಹರ್ಷದಿಂದ ಸಿಂಹದಂತೆ ಗರ್ಜಿಸಿದರು. ಅವರೆಲ್ಲರೂ ಸಮುದ್ರದ ಕಡೆಗೆ ಸಾಗಿದರು. ಆ ಮಹಾಸಾಗರವು ವಿಶ್ವದ ಪ್ರತಿಬಿಂಬದಂತೆ ಕಾಣಿಸಿತು. ಅವರೆಲ್ಲರೂ ಸಮುದ್ರದ ಉತ್ತರ ಭಾಗಕ್ಕೆ ಸರಿದರು.
ಅಲ್ಲಿಯೇ ಬೀಡುಬಿಟ್ಟರು. ಸಮುದ್ರದ ನೀರಿನಲ್ಲಿ ವಿವಿಧ ಆಕಾರದ ವಿಕೃತಾಕಾರದ ಜಲಚರಗಳು ಈಜಾಡುತ್ತಿದ್ದವು. ರಾಕ್ಷಸರು ಅದನ್ನು ಕಂಡು ವಿಷಣ್ಣರಾದರು. ಆಕಾಶದಂತೆ ಪಾರವೇ ಇಲ್ಲದ ಸಮುದ್ರವನ್ನು ಹೇಗಪ್ಪ ದಾಟುವುದೂ ಎಂದು ಚಿಂತಾಕ್ರಾಂತರಾದರು. ಹೀಗಾದರೆ ಕಾರ್ಯವನ್ನು ಸಾಧಿಸುವುದು ಎಂತೂ ಎಂದು ತೋಚದೆ ತಲೆಯ ಮೇಲೆ ಕೈಹೊತ್ತು ಕುಳಿತರು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.